ಭಯಪಡುವಂತಹ ವಿಚಾರ ಏನು? ಅದೆಷ್ಟೋ ಮನುಷ್ಯರಿಂದ ಮಕ್ಕಳಿಲ್ಲ ಅಂತ ತಾವು ಕೊಡಗುತ್ತಾ ಇದ್ದಾರೆ. ಪರಮಾತ್ಮ ಅನುಗ್ರಹ, ದೇವ ಅನುಗ್ರಹ ತಮ್ಮ ಪಾಲಿಗೆ ಆಗಿದೆ ಎಂಬುದಕ್ಕೆ ಮಹಾರಾಣಿಯ ಗರ್ಭವತಿ ಆದಂತೆ ಒಂದು ಮಗುವಿನ ಮುಖವನ್ನು ಕಣ್ತುಂಬ ಕಾಣಬೇಕು, ಸಂತೋಷ ಪಡಬೇಕೆಂಬಂತ ಆಸೆಗಳು ತಪ್ಪುತ್ತ ನಾನು ಹೇಳುವುದು. ಅದೆಂತ ಆದ್ರೆ ನನಗೆ ಆಯ್ತ ನಿಮ್ಮ ಮಹಾರಾಣಿಯವರು ಹೆತ್ತರೆ ಪ್ರಭು ಗಂಡು ದೇವರೇ ದೇವರೇ ನಿಮ್ಮ ಕುಲ ದೇವರೇ, ನಮ್ಮ ಕುಲ ಬೆಳಗುಂತ ಯೋಗ ಪ್ರಾಪ್ತಿಸಿ ನನ್ನ ಜೀವನ ಏನು ಏನು ದೇವರೇ, ಇದರಲ್ಲಿ ನೀವು ಸಂತೋಷ ಪಡಬೇಕಾದ ಅಗತ್ಯ ಯಾವುದಿಲ್ಲ. ನಿಜವಾಗಿ ಹೇಳಬೇಕು ಅಂತಾದ್ರೆ ಆ ಮಹಾರಾಣಿಯ ಹೆತ್ತ ಮಗು ನಿಮ್ಮದಲ್ಲ. ನಿತ್ಯಾನಂದಲ್ಲಿಯೇ ದುಡಿಯುವವಳು ನೀನು. ನಾನು ಸಣ್ಣದಿರುವಾಗಿನಿಂದಲೇ ಇದ್ದವಳು. ನಿನ್ನ ಹಿರಿತನಕ್ಕೆ ಗೌರವವನ್ನು ಕೊಟ್ಟು ಮಾತಾಡುವುದಿಲ್ಲ. ಅದಲ್ಲ ಏನು ಮಾಡುವುದು ಮುಂದೆ ಮನೆಗೆ ದ್ರೋಹ ಬಗೆಯುವಂತ ಹೆಣ್ಣು ನಾನಲ್ಲ. ಆದುದರಿಂದಲೇ ನಿನ್ನೊಂದಿಗೆ ಬಿಟ್ಟದ್ದು ನಾನು. ಹೌದು, ಯಾಕೆ ಈ ಮಾತು ಹೇಳಿ? ಅರಸು ವಂಶದ ಕುಡಿ ಇರಬೇಕಾದ ರೀತಿಯಲ್ಲಿ ನಿಮ್ಮ ಮಗ ಇಲ್ಲ. ಮುರುಟಿದ ಕೈಗಾಂಗೆಳು ಬಾಗಿದ ಕಟಿ ತುರಿಸುವ ಬಿಣಗಳು ಮೈದುಂಬ ಮುರುಟಿದ ಕೈಗಾಂಗೆಳು ಬಾಗಿದ ಕಟಿ ತುರಿಸುವ ಬಿಣಗಳು ಮೈದುಂಬ ಸುರಿಯುವುದು ಕೀವಲ ನರಳು ಪಡಿಸುತ್ತಲೇ
ಬಂಗಾರಿನ ಹೊಳೆ ಪ್ರಧಾನಕ್ಕನಾಗಿ ನರನಿಂದಲೂ ಇಮ್ಮಡಿ ಉಮ್ಮಡಿಯಾಗಿ ರಾಜಕುಮಾರವಾಗುತ್ತಾನೆ. ನನ್ನ ಹುಟ್ಟದ ಕುಡಿ ಬೆಳೆಯುತ್ತದೆ ಯಾವ ಜನ್ಮದಲ್ಲಿ ನಾನು ಮಾಡಿದ ಪಾಪದ ಫಲವೋ, ಯಾವ ಮಕ್ಕಳನ್ನು ಕೊಂದು ಕಳೆಯುತ್ತಾಯಿತೋ ಈ ರೀತಿಯಾಗಿ ರೋಗ ಪೀಡಿತವಾದಂತಹ ಮಕ್ಕಳು ಅರಮನೆಯಲ್ಲಿ ಇಟ್ಟುಕೊಂಡೆ ಅಂತ ಆದ್ರೆ ಇದು ಸಂಪರ್ಕವಲ್ಲ. ಅದಕ್ಕಾಗಿ ಮತ್ತೇನು ಗೊತ್ತು, ಅರಮನೆಯ ಒಳಗಿನ ಭಾರತ ಎಲ್ಲಿನೋ ಜೀವನದಲ್ಲಿ ಆಗಿಲ್ಲ. ಹೀಗಾಗಿ ಹೋದಂತಹ ಒಂದು ಮಡದ ಸುಮತಿ ಎತ್ತಡಂತೆ ನನ್ನ ಮಗುವಿಗೆ ಧರ್ಮ ಕೊಟ್ಟಿದ್ದಾಳಂತೆ. ಆದರೆ ನಾವು ಪ್ರಪಂಚದ ಬೆಳಕಿನ ಮಗು ಕಾಣುತ್ತಿದ್ದಂತೆ ರೋಗ ಪೀಡಿತವಾದಂತಹ ಮಂತ್ರಿ ಸಹ ಈ ಮಗುವನ್ನು ಹಾಗೂ ಮಗುವನ್ನು ಪಡೆದ ತಾಯಿಯನ್ನು ಅರಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ನಿರ್ಧಾರ ಮಾಡಿದ್ದೇನೆ. ಘೋರ ಅಡವಿಗೆ ಕರೆದುಕೊಂಡು ಹೋಗಿ ಆ ಕಾಡಿನಲ್ಲಿ ಎಳೆಯ ಹೊಸಳೆಯನ್ನು ಅಬಲೆಯ ಘೋರಾರಣ್ಯದಲ್ಲಿ ಬರುವುದು ಇದು ನ್ಯಾಯ, ನೀತಿ, ಧರ್ಮವೇ, ನ್ಯಾಯ ಸಮ್ಮತವೇ? ನ್ಯಾಯ ಅನ್ಯಾಯ ಸಮ್ಮತವೇ ಎನ್ನುವ ವಿಚಾರವನ್ನು ಮನನ ಮಾಡಿಕೊಂಡ ನೀವು ರಾಜ್ಯ ಇದು ಸಮ್ಮತವಾದಂತಹ ವಿಚಾರ. ಇದು ಅರಸನ ಆಜ್ಞೆ. ಒಡನೆ ಮಂತ್ರಿಯು ಆಲರಂಗನೆ ಕಡುದುಡವನು ತಾಳುತ್ತಾಗ ಅಂತರಂಗನೆ ಕಡುದುಗುಡವನು ತಾಳುತ್ತಾಗ ಮಹಾರಾಜರ ಆದೇಶದಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ. ಏನಂತೆ ಕಣ್ಣೆದುರೇ ಇದೆ ಅಂತ ದುರ್ವಿಧಿಯ ಕಾರಣ. ಎಲ್ಲರಿಗೂ ಇದು ದುಃಖವೇ. ಈ ಸಮಸ್ಯೆಯ ಪರಿಹಾರ ಹೇಗೆ? ನಮ್ಮ ಮಹಾರಾಜರು ಯೋಚನೆ ಮಾಡಿ ಒಂದು ಪರಿಹಾರವನ್ನು ಏನಂತೆ ಕಾಡಿನಲ್ಲಿ ಮಹರ್ಷಿಗಳಿದ್ದಾರೆ, ಅಸಾಧ್ಯವಾದನ್ನು ಸಾಧಿಸುವವರು. ಅವರೇನಾದರೂ ಮನಸ್ಸು ಮಾಡಿದರೆ ಈ ಮಗುವಿನ ಗುಣಗಳು ಮಾಯವಾಗಬಹುದು, ಬಾಗಿದ ಕಣ್ಣಿ ನೆಟ್ಟಲಾಗಬಹುದು, ದುರ್ವಾಸನೆ ದೂರ ಹೋಗಬಹುದು. ಈ ಕಾರಣಕ್ಕಾಗಿ ನಿಮ್ಮ ಸಹಿತ ಈ ಮಗುವನ್ನು ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಮಹಾರಾಜನ ಅಪ್ಪಣೆಯಾಗಿದೆ. ನಾವು ಬರಬೇಕು, ಮಗುವಿನ ಆರೋಗ್ಯವನ್ನು ಮರಳಿ ಪಡೆಯುವ ಸ್ವಾಮಿ. ನನ್ನ ಮಗುವಿನ ಭವಿಷ್ಯತ್ತಿನ ಕುರಿತಾಗಿ ಯೋಚಿಸಿಕೊಂಡು ಈ ನಿರ್ಧಾರವನ್ನು ಕೈಗೊಂಡಿದ್ದ
ಮಾಡಿದ್ದಾರೆ ಅಂತ ನಾನು ಬಾರದೆ ಕುಳಿತೀನಿ.